ನಮಸ್ಕಾರ. ಡಾಕ್ಟರ್ ಪಿ ದೇವರಾಜು, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಾಮರಾಜನಗರ. ನಾನು ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ನಾನ್-ಕೋರ್ ಸಬ್ಜೆಕ್ಟ್ ಭಾರತ ಸಂವಿಧಾನ ಪತ್ರಿಕೆಯ ಸಂವಿಧಾನದ ಪೀಠಿಕೆ ಪ್ರಿಯಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟಾಪಿಕ್ ಮೇಲೆ ಈ ವಿಡಿಯೋನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಭಾರತ ಸಂವಿಧಾನ ಅಧ್ಯಯನ ಮಾಡ್ತಕ್ಕಂಥ ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಪತ್ರಿಕೆ. ಇದು ಮೊದಲ ಯೂನಿಟ್ನ ಮೊದಲನೇ ಕಾನ್ಸೆಪ್ಟ್ ಆದಂತಹ ಭಾರತ ಸಂವಿಧಾನದ ಪ್ರಸ್ತಾವನೆಯ ಕುರಿತು ನಾನು ವಿಷಯವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಸ್ನೇಹಿತರೆ, 20ನೇ ಶತಮಾನದಲ್ಲಿ ವಿಶ್ವ ಬಹುತೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಹೊರಹೊಮ್ಮುತ್ತವೆ. ಭಾರತವೂ ಕೂಡ ಬ್ರಿಟಿಷರ ದಾಸ್ಯದಿಂದ ವಿಮುಕ್ತಿಗೊಂಡು 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದ್ರ ಮುಖಾಂತರ ತನ್ನದೇ ಆದಂತಹ ರಾಜ್ಯಾಂಗವನ್ನು ರೂಪಿಸ್ಕೊಳ್ತಕ್ಕಂತಹ ನಿಟ್ಟಿನಲ್ಲಿ ಭಾರತ ಸಂವಿಧಾನ ರಚನೆಯ ಪ್ರಕ್ರಿಯೆ 1947ರಲ್ಲಿ ಆರಂಭ ಆಗುತ್ತೆ. 1947 ಆಗಸ್ಟ್ 9ನೇ ತಾರೀಕಿನಿಂದ 1950 ಜನವರಿ 26ನೇ ತಾರೀಕಿನವರೆಗೂ ಭಾರತ ಸಂವಿಧಾನದ ಸಂರಚನೆ ಕಾರ್ಯ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಯಾವುದೇ ಒಂದು ರಾಷ್ಟ್ರ ಅದು ಯಾವುದೇ ಮಾದರಿಯ ರಾಜಕೀಯ ಪದ್ಧತಿಯನ್ನು ಅದು ಹೊಂದಿರಲಿ, ಸಂವಿಧಾನ ಅತ್ಯಂತ ಅಗತ್ಯ. ಅದು ಲಿಖಿತ ಸಂವಿಧಾನವನ್ನು ಒಳಗೊಂಡಿರಬಹುದು ಅಥವಾ ಅಲಿಖಿತ ಸಂವಿಧಾನವನ್ನು ಒಳಗೊಂಡಿರಬಹುದು. ಒಟ್ಟಾರೆ ತನ್ನದೇ ಆದಂತಹ ತನ್ನ ರಾಜಕೀಯ ಪದ್ಧತಿಗೆ ಅನುಗುಣವಾದಂತಹ ಸಂವಿಧಾನವನ್ನು ಹೊಂದಿರತಕ್ಕಂಥದ್ದು ನಾವು ನೋಡ್ತೇವೆ. ಭಾರತವೂ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲೇ 1940ರಿಂದಲೇ ಭಾರತದಲ್ಲಿ ತನ್ನದೇ ಆದಂತಹ ಸ್ವತಂತ್ರ ಸರ್ಕಾರ ಮತ್ತು ತನ್ನದೇ ಆದಂತಹ ಒಂದು ರಾಜ್ಯಾಂಗ ರೂಪಿಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ನಿಟ್ಟಿನಲ್ಲಿ 1946 ಡಿಸೆಂಬರ್ 13ನೇ ತಾರೀಕು ಪಂಡಿತ್ ಜವಾಹರ್ಲಾಲ್ ನೆಹರು ಸಂವಿಧಾನ ರಚನಾ ಸಮಿತಿ ಮುಂದೆ ಒಂದು ಧ್ಯೇಯಗಳ ನಿರ್ಣಯ, ರೆಸೊಲ್ಯೂಷನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ರೆಸೊಲ್ಯೂಷನ್ ಅನ್ನುವಂತಹ ಒಂದು ಧ್ಯೇಯಗಳ ನಿರ್ಣಯದ ಪಟ್ಟಿಯನ್ನು ಪ್ರಸ್ತಾಪ ಮಾಡ್ತಾರೆ. ಅಂದರೆ ಸ್ವತಂತ್ರ ಭಾರತದಲ್ಲಿ ನಮ್ಮ ರಾಜ್ಯಾಂಗದಲ್ಲಿ, ನಮ್ಮ ಸಂವಿಧಾನದಲ್ಲಿ ಮತ್ತು ರಾಜಕೀಯ ವ್ಯವಸ್ಥೆ ಒಳಗೊಂಡಿರಬೇಕಾಗತಕ್ಕಂಥ ಮೂಲಭೂತ ತತ್ವಗಳು ಏನು ಅನ್ನೋದನ್ನು ಕುರಿತಂಥ ಒಂದು ಧ್ಯೇಯಗಳನ್ನು ಸಂವಿಧಾನ ರಚನಾ ಸಮಿತಿ ಮುಂದೆ ಮಂಡಿಸ್ತಾರೆ. ಜನವರಿ 22ನೇ ತಾರೀಕು 1947ರಲ್ಲಿ ಭಾರತ ಸಂವಿಧಾನ ರಚನಾ ಸಮಿತಿ ನೆಹರೂರವರು ಮಂಡಿಸಿದಂತಹ ಈ ಧ್ಯೇಯಗಳ ನಿರ್ಣಯವನ್ನು ಅಂಗೀಕರಿಸುತ್ತೆ. ನೆಹರೂರವರು ಮಂಡಿಸಿದಂತಹ ಆ ಧ್ಯೇಯಗಳ ನಿರ್ಣಯದಲ್ಲಿ ಭಾರತದ ಎಲ್ಲ ಪ್ರಜೆಗಳಿಗೆ ಪೂರಕವಾಗುವಂತಹ ಆರ್ಥಿಕ, ರಾಜಕೀಯ, ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ಹಿತಾಸಕ್ತಿಗಳಿಗೆ ಪೂರಕವಾದಂಥ ಮೂಲಭೂತ ತತ್ವಗಳನ್ನು ಆ ಧ್ಯೇಯಗಳ ನಿರ್ಣಯದ ಪಟ್ಟಿಯಲ್ಲಿ ಅಳವಡಿಸಿರ್ತಾರೆ. ಇದು ಸ್ವತಂತ್ರ ಭಾರತದ ಸಂವಿಧಾನದಲ್ಲಿ ಅತ್ಯಗತ್ಯ ಅನ್ನುವ ಕಾರಣಕ್ಕಾಗಿ ಸಂವಿಧಾನ ರಚನಾ ಸಮಿತಿ ಈ ಧ್ಯೇಯಗಳ ನಿರ್ಣಯದ ಪಟ್ಟಿಯನ್ನು ಮುಂದಿಟ್ಟುಕೊಂಡು ಮುಂದೆ ತನ್ನ ಸಂವಿಧಾನದ ಕರಡಿನಲ್ಲಿ ಅದನ್ನು ಅಳವಡಿಸ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಸಂವಿಧಾನ ರಚನಾ ಸಮಿತಿ ಭಾರತಕ್ಕೆ ಅಗತ್ಯವಾದಂಥ ಸಂವಿಧಾನಗಳನ್ನು ರೂಪಿಸುವಾಗ ಸಂವಿಧಾನದ ನಿರ್ಮಾತೃಗಳು ಭಾರತದ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೀಠಿಕೆ ಏನಿರಬೇಕು ಅನ್ನುವಂಥದ್ದು ಹಲವಾರು ಚಿಂತಕರು ಪ್ರಸ್ತಾವನೆ ಮತ್ತು ಪೀಠಿಕೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ಡೆಫಿನಿಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸಾರ್ವತ್ರಿಕವಾಗಿ ಒಪ್ಪಿಗೆ ಆಗಿರ್ತಕ್ಕಂಥ ಒಂದು ಡೆಫಿನಿಷನ್ ಏನು ಅಂದರೆ, ಆ ರಾಷ್ಟ್ರದ ಸಂವಿಧಾನದ ಒಂದು ಜಾತಕ ಅಂತಂದರೆ ಆ ವ್ಯವಸ್ಥೆಯ ವಿವರಗಳನ್ನು ವಿವರಿಸುವಂತಹ ಒಂದು ಕ್ರೋಢೀಕೃತವಾದಂಥ ದಾಖಲೆ ಅದು. ಭಾರತ ಸಂವಿಧಾನವೂ ಕೂಡ ಒಂದು ಪ್ರಸ್ತಾವನೆಯ ಭಾಗವನ್ನು ಒಳಗೊಂಡಿದೆ.
ಈ ಪ್ರಸ್ತಾವನೆಯ ಭಾಗದಲ್ಲಿ ಭಾರತ ಸಂವಿಧಾನದ 395 ವಿಧಿಗಳು, ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೀವೋ ಆ 395 ವಿಧಿಗಳ ಎಲ್ಲ ಮೂಲಾಂಶಗಳನ್ನು ಸಂವಿಧಾನದ ಈ ಪ್ರಸ್ತಾವನೆಯ ಭಾಗದಲ್ಲಿ ಅಳವಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸಂವಿಧಾನ ರಚನಾ ಸಮಿತಿ ಮತ್ತು ಭಾರತ ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿದ್ದಂತಹ KM ಮುನ್ಷಿರವರು ಭಾರತ ಸಂವಿಧಾನದ ಪೀಠಿಕೆ ಭಾಗದ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ, ಪ್ರಸ್ತಾವನೆ ಸಂವಿಧಾನದ ಜಾತಕ ಅದು, ಹಾಗಾಗಿ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಭಾಗ ಇದು ಅಂತೇಳಿ ಪರಿಗಣಿಸಲಾಗಿದೆ. ಹಾಗೆ ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಈ ಪ್ರಸ್ತಾವನೆ ಯಾವ ಅಂಶಗಳನ್ನು ಒಳಗೊಂಡಿದೆ? ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡ್ತಕ್ಕಂಥ ಮತ್ತು ಭಾರತ ಸಂವಿಧಾನವನ್ನು ಸಮರ್ಥವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಭಾರತ ಸಂವಿಧಾನದ ಈ ಪೀಠಿಕೆ ಭಾಗವನ್ನು ಸಮರ್ಥವಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಭಾರತ ಸಂವಿಧಾನವೇ ನಮಗೆ ಅರ್ಥವಾಗಲಿಕ್ಕಿಲ್ಲ. ಹಾಗಾಗಿ ಭಾರತ ಸಂವಿಧಾನವನ್ನು ನಾವು ಸಮರ್ಥವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪೀಠಿಕೆ ಭಾಗದ ಪ್ರಸ್ತಾವನೆಯನ್ನು ನಾವು ಸಮರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಸಂವಿಧಾನದ ಬೇರೆ ಬೇರೆ ಭಾಗಗಳು, ಅನುಚ್ಛೇದಗಳು ಮತ್ತು ವಿವಿಧ ಭಾಗಗಳನ್ನು ಅಧ್ಯಯನ ಮಾಡೋದಕ್ಕಿಂತ ಪೂರ್ವದಲ್ಲಿ ಸಂವಿಧಾನದ ಆ ಪೀಠಿಕೆಯ ಭಾಗ ಅದು ಏನನ್ನು ಪ್ರಸ್ತಾಪ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭಾರತ ಸಂವಿಧಾನದ ಈ ಪೀಠಿಕೆ ಭಾಗ 1960-76ರವರೆಗೂ ಕೂಡ ಸಂವಿಧಾನದ ಒಂದು ಭಾಗ ಅಂತೇಳಿ ನಮ್ಮಲ್ಲಿ ಪರಿಗಣಿಸಿರಲಿಲ್ಲ. ಸುಪ್ರೀಂ ಕೋರ್ಟ್ ಬೇರುಬಾರಿ ಅನ್ನುವಂತಹ ಒಂದು ಮೊಕದ್ದಮೆಯಲ್ಲಿ ಸಂವಿಧಾನದ ಪೀಠಿಕೆ ಭಾಗಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯುವಾಗ ಭಾರತ ಸಂವಿಧಾನದ ಪ್ರಸ್ತಾವನೆ ಭಾಗ ಸಂವಿಧಾನದ ಪಾರ್ಟ್ ಅಂತೇಳಿ ಅದನ್ನು ಪರಿಗಣಿಸೋದಕ್ಕೆ ಬರೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಆದರೆ 1976ರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಯೂನಿಯನ್ ಗವರ್ನಮೆಂಟ್ ಆಫ್ ಇಂಡಿಯಾ ಮೊಕದ್ದಮೆಯಲ್ಲಿ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ. ಯಾಕೆ ಅಂತಂದರೆ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಸಿದ್ಧಾಂತಗಳು ಸಂವಿಧಾನದ ವಿವಿಧ ಭಾಗಗಳಲ್ಲಿ ಇರುವಾಗ ಸಂವಿಧಾನದ ಬೇರೆ ಬೇರೆ ಭಾಗಗಳಿಗೆ ಸಂಬಂಧಪಟ್ಟಂತೆ ನಾವು ತೀರ್ಪುಗಳನ್ನು ಕೊಡುವಾಗ ಪ್ರಸ್ತಾವನೆಯನ್ನು ನಾವು ಪ್ರಧಾನವಾಗಿ ಅಳವಡಿಸ್ಕೊಳ್ಬೇಕಾಗತ್ತೆ, ಅದನ್ನು ಪರಿಗಣಿಸಬೇಕಾಗತ್ತೆ ಮತ್ತು ನಮ್ಮ ತೀರ್ಪುಗಳು ಆ ಭಾಗವನ್ನು ಆಧಾರವಾಗಿ ಇಟ್ಕೊಳ್ಬೇಕಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ ವ್ಯಕ್ತಪಡಿಸಿದ ಮೇಲೆ ಇವತ್ತಿನವರೆಗೂ ಕೂಡ ಹಲವಾರು ಸಂವಿಧಾನದ ಮೇಲೆ ಚರ್ಚೆಗಳು ಮತ್ತು ಮೊಕದ್ದಮೆಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಮುಂದೆ ಬಂದಾಗ ಪ್ರಸ್ತಾವನೆಗೆ ಸಂಬಂಧಪಟ್ಟಂಥ ಹಲವಾರು ಅಭಿಪ್ರಾಯಗಳನ್ನು ಸುಪ್ರೀಂ ಕೋರ್ಟ್ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಈ ಭಾಗವನ್ನು ಪರಿಗಣಿಸ್ಕೋಬೇಕಾಗುತ್ತೆ. ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ಕೂಡ ಚೀನಾ ಸಂವಿಧಾನದ ಪೀಠಿಕೆ ಭಾಗವನ್ನು ಒಂದು ಸಂದರ್ಭದಲ್ಲಿ ನಾನು ಓದುವಾಗ ಚೀನಾ ಸಂವಿಧಾನದ ಪೀಠಿಕೆಯ ಭಾಗ ಏನು ಹೇಳುತ್ತೆ ಅಂತಂದರೆ, ಕಾರ್ಯ ಮಾಡಿ ತಪ್ಪುಗಳನ್ನು ಮಾಡುತ್ತೀರಿ, ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ಇದು ಚೀನಾ ಸಂವಿಧಾನದ ಪೀಠಿಕೆ ಭಾಗ. 1954ರಲ್ಲಿ ಮಾವೋ ಸೆತುಂಗ್ ರೂಪಿಸಿದಂಥ ಸಂವಿಧಾನದ ಪೀಠಿಕೆ ಭಾಗ. ಯಾಕೆ ಮಾವೋ ಸೆತುಂಗ್ ತನ್ನ ಸಂವಿಧಾನದಲ್ಲಿ ಈ ಅಂಶವನ್ನು ಅಲ್ಲಿ ಬರೀತಾನೆ ಅಂತಂದರೆ, ಚೀನಾ ಒಂದು ದೊಡ್ಡ ತ್ಯಾಗ ಬಲಿದಾನ ಕ್ರಾಂತಿಯ ಮೂಲಕ ಹೊರಬಂದಂಥ ದೇಶ, ಕ್ರಾಂತಿಯ ಕೂಸು ಅದು. ಹಲವಾರು ತ್ಯಾಗ ಬಲಿದಾನಗಳನ್ನು ಮಾಡಿ ಆ ದೇಶ ಸ್ವಾತಂತ್ರ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ನಡೆಯುವಂಥ ಸಂದರ್ಭದಲ್ಲಿ ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟಂಥ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಭಾವನೆಗಳಿಗೆ ಒಳಗಾಗಬಾರ್ದು, ವಸ್ತುನಿಷ್ಠವಾಗಿ ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಎನ್ನುವಂಥ ಅಭಿಪ್ರಾಯವನ್ನು ತನ್ನ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮಾವೋ ಸೆತುಂಗ್ ವ್ಯಕ್ತಪಡಿಸ್ತಾನೆ. ಭಾರತ ಸಂವಿಧಾನದ ನಿರ್ಮಾತೃಗಳು, ಭಾರತ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ದೇಶ. ಭಾರತದಲ್ಲಿ ಅಸಮಾನ ಸಾಮಾಜಿಕ ವ್ಯವಸ್ಥೆ ಇತ್ತು. ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಲಿಂಗ ಅಸಮಾನತೆ, ಧಾರ್ಮಿಕ ಅಸಮಾನತೆ, ಉಳಿವಿಗಮಾನ್ಯ ಪದ್ಧತಿ, ಬೂಸ್ವಾಯಿಸಂ ಅಸ್ತಿತ್ವದಲ್ಲಿತ್ತು. ಜಮೀನ್ದಾರಿ ಪದ್ಧತಿಗಳು ಭಾರತೀಯ ಸಮಾಜದಲ್ಲಿ ಸಾಮಾನ್ಯ ವರ್ಗವನ್ನು ಅತ್ಯಂತ ಶೋಷಣೆಗೆ ಒಳಪಡಿಸಿದ್ರು. ಈ ಸಾವಿರಾರು ವರ್ಷಗಳ ಇತಿಹಾಸವನ್ನು ಅರಿತಿದ್ದಂತಹ ಸಂವಿಧಾನದ ನಿರ್ಮಾತೃಗಳು
ಸ್ವತಂತ್ರ ಭಾರತದಲ್ಲಿ ಭಾರತದ ಯಾವುದೇ ವ್ಯಕ್ತಿ ಅಸಮಾನತೆಗೆ ಒಳಗಾಗಬಾರ್ದು, ದೌರ್ಜನ್ಯಕ್ಕೆ ಒಳಗಾಗಬಾರ್ದು, ಸಾಮಾಜಿಕ ನ್ಯಾಯದಿಂದ ವಂಚಿತನಾಗಬಾರ್ದು, ಸಮಾನತೆಯನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸಂವಿಧಾನದಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಎಲ್ಲ ಅಂಶಗಳನ್ನು ಸಂವಿಧಾನದಲ್ಲಿ ಅಳವಡಿಸ್ತಕ್ಕಂಥ ಪ್ರಯತ್ನಗಳನ್ನು ಸಂವಿಧಾನದಲ್ಲಿ ಮಾಡಿದ್ದಾರೆ. ಆ ಎಲ್ಲ ಮೂಲಭೂತ ಆಶಯಗಳನ್ನು ಸಂವಿಧಾನದ ಈ ಪ್ರಸ್ತಾವನೆ ಭಾಗದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ಭಾರತ ಸಂವಿಧಾನದ ಪ್ರಸ್ತಾವನೆ ಏನು ಹೇಳುತ್ತೆ? ಭಾಳ ವಂಡರ್ಫುಲ್. ಭಾರತ ಸಂವಿಧಾನ ಯಾಕೆ ಇಡೀ ಜಗತ್ತಿನಲ್ಲಿ ಅತ್ಯುತ್ತಮವಾದಂಥ ಒಂದು ಸಂವಿಧಾನ ಅಂತೇಳಿ ಕರೆಸ್ಕೊಳ್ಳುತ್ತೆ ಅಂತಂದರೆ, ಭಾರತ ಸಂವಿಧಾನ ಹೊಂದಿರತಕ್ಕಂಥ ಪೀಠಿಕೆಯ ಭಾಗವೇ ಭಾರತ ಸಂವಿಧಾನದ ಒಂದು ಕಿರೀಟಪ್ರಾಯ ಮತ್ತು ಅದಕ್ಕೆ ಗೌರವ, ಮೆಚ್ಚುಗೆಯನ್ನು ತಂದುಕೊಡ್ತಕ್ಕಂಥ ಒಂದು ಭಾಗ ಅಂತೇಳಿ ನಾನಾದರೂ ಪರಿಗಣಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನದ ಪೀಠಿಕೆ ಭಾಗ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡುವಾಗ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಿ ಭಾರತದ ಎಲ್ಲ ಪ್ರಜೆಗಳಿಗೂ ಆರ್ಥಿಕ, ರಾಜಕೀಯ, ಸಾಮಾಜಿಕ ಸಮಾನತೆ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ, ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ, ಸಮಗ್ರತೆ, ರಕ್ಷಣೆಯೊಂದಿಗೆ ಭಾರತದ ಎಲ್ಲ ಪ್ರಜೆಗಳಲ್ಲೂ ಭ್ರಾತೃತ್ವ ಮೂಡಿಸುವ ದೃಢ ಸಂಕಲ್ಪದೊಂದಿಗೆ ಭಾರತದ ಈ ಸಂವಿಧಾನವನ್ನು ನವೆಂಬರ್ 26, 1949 ಸಂವಿಧಾನ ರಚನಾ ಸಮಿತಿ ಈ ಸಂವಿಧಾನವನ್ನು ಕಾನೂನುಬದ್ಧವಾಗಿ ಅಂಗೀಕರಿಸಿ ಆತ್ಮಾರ್ಪಿತ ಮಾಡಿಕೊಳ್ಳುತ್ತಿದ್ದೇವೆ. ಭಾರತ ಸಂವಿಧಾನದ ಮೂಲಭೂತ ತತ್ವಗಳನ್ನು ಒಳಗೊಂಡಂಥ ಆಶಯಗಳನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನದ ನಿರ್ಮಾತೃಗಳು ಇಲ್ಲಿ ಅಳವಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಪ್ರಸ್ತಾವನೆಯ ಭಾಗಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರ ವಿಜ್ಞಾನಿಗಳು ಭಾರತ ಸಂವಿಧಾನದ ಈ ಪ್ರಸ್ತಾವನೆಯ ಭಾಗವನ್ನು ಫಿಲಾಸಫಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆದಿದ್ದಾರೆ. ಇದು ಭಾರತ ಸಂವಿಧಾನದ ತತ್ವಜ್ಞಾನ. ಪ್ರಗತಿಪರ ರಾಜಕೀಯ ಚಿಂತಕರು ಇದು ಸಂವಿಧಾನದ ಆಶಯಗಳು, ಸಂವಿಧಾನದ ಮೂಲಭೂತ ತತ್ವಗಳು ಅಂಥೇಳಿ ಕರೆಯೋದ್ರ ಮುಖಾಂತರ ಭಾರತ ಸಂವಿಧಾನ ವಿಶ್ವಕ್ಕೆ ಮಾದರಿ, ವಿಶಿಷ್ಟ ಸಂವಿಧಾನ ಆಗಲಿಕ್ಕೆ ಪೂರಕವಾಗ್ತಕ್ಕಂಥ ಈ ಪೀಠಿಕೆ ಭಾಗವನ್ನು ಹೊಂದಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಪೀಠಿಕೆ ಭಾಗದಲ್ಲಿ ಏನೇನೆಲ್ಲ ಮೂಲಭೂತ ಆಶಯಗಳಿದೆ, ತತ್ವಗಳಿದೆ ಅನ್ನುವಂಥದ್ದನ್ನು ಒಂದೊಂದಾಗಿ ನಾನು ಪಟ್ಟಿ ಮಾಡ್ತಾ ಹೋಗ್ತೇನೆ. ಅವುಗಳನ್ನು ಸಂಕ್ಷಿಪ್ತವಾಗಿ, ವಿಸ್ತೃತವಾಗಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ನಾನು ನನ್ನ ಅಧ್ಯಯನದ ಪರಿಮಿತಿಯೊಳಗಡೆ ಸಂವಿಧಾನದ ಪ್ರಸ್ತಾವನೆಯ ಭಾಗದಲ್ಲಿ ಇರ್ತಕ್ಕಂಥ ಮೂಲಭೂತ ತತ್ವಗಳಲ್ಲಿ ಈ ತತ್ವಗಳನ್ನು ನಾನು ಗುರುತಿಸ್ಕೊಂಡಿದ್ದೇನೆ. ಸುಮಾರು 10 ಅಂಶಗಳನ್ನು ನಾನು ಪಟ್ಟಿ ಮಾಡಿಕೊಂಡಿದ್ದೇನೆ. ಮೊದಲನೆಯದು ಭಾರತದ ಪ್ರಜೆಗಳು. ನಂಬರ್ 2 ಸಾರ್ವಭೌಮತ್ವ. ನಂಬರ್ 3 ಸಮಾಜವಾದ. ನಂಬರ್ 4 ಜಾತ್ಯತೀತತೆ. ನಂಬರ್ 5 ಗಣರಾಜ್ಯ ಪದ್ಧತಿ. ನಂಬರ್ 6 ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ನಂಬರ್ 7 ಸಾಮಾಜಿಕ ನ್ಯಾಯ. ನಂಬರ್ 8 ಸಮಾನತೆ. ನಂಬರ್ 9 ವ್ಯಕ್ತಿ ಗೌರವ. ಹಾಗೆ ನಂಬರ್ 10 ಭ್ರಾತೃತ್ವ. ಇವೆ 10 ಮೂಲಭೂತ ತತ್ವಗಳನ್ನು ಭಾರತ ಸಂವಿಧಾನದ ಪ್ರಸ್ತಾವನೆ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಮೊದಲನೇದು ಭಾರತದ ಪ್ರಜೆಗಳು. ಭಾರತ ಸಂವಿಧಾನ ರಚನಾ ಸಮಿತಿ ಭಾರತದ ಪ್ರಜೆಗಳಿಂದ ರೂಪುಗೊಂಡಂಥ ಸಮಿತಿಯಲ್ಲ, ಪರೋಕ್ಷ ಚುನಾವಣೆಯ ಮೂಲಕ ಸಂವಿಧಾನ ಕರಡು ಸಮಿತಿ ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಸಂವಿಧಾನ ರಚನಾ ಸಮಿತಿ ಪರೋಕ್ಷ ಚುನಾಯಿತ ಪದ್ಧತಿಯ ಮೂಲಕ ರಚನೆಗೊಂಡಿದ್ರೂ ಕೂಡ
ತಾನು ರೂಪಿಸಿದಂತಹ ಸಂವಿಧಾನವನ್ನು ತನ್ನ ಪ್ರಜೆಗಳ ಹೆಸರಿನಲ್ಲಿ ಅಂಗೀಕರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ಭಾರತ ಸಂವಿಧಾನದ ಹೆಗ್ಗಳಿಕೆ. ಭಾರತ ಸಂವಿಧಾನ ರಚನಾ ಸಮಿತಿಯ ಸಮಿತಿ ಅಥವಾ ಅದರ ಯಾವುದೇ ಸದಸ್ಯ ಭಾರತ ಸಂವಿಧಾನವನ್ನು ನಾವು ರೂಪಿಸಿದ್ದೀವಿ, ಈ ಕಾರಣಕ್ಕಾಗಿ ರೂಪಿಸಿದ್ದೀವಿ ಅನ್ನುವಂಥ ವೈಯಕ್ತಿಕ ಹಿತಾಸಕ್ತಿಯನ್ನು ಇಲ್ಲಿ ಪ್ರಸ್ತಾಪ ಮಾಡ್ದೇನೆ, ಪ್ರಜೆಗಳ ಹಿತಾಸಕ್ತಿಯ ಮೇಲೆ ಭಾರತದ ಎಲ್ಲ ಪ್ರಜೆಗಳು ಈ ಸಂವಿಧಾನವನ್ನು ನಾವಿಂದು ಆತ್ಮಾರ್ಪಿತ ಮಾಡ್ಕೋತಾ ಇದ್ದೀವಿ ಅಂತೇಳಿ ಹೇಳೋದ್ರ ಮುಖಾಂತರ ಪ್ರಜೆಗಳ ಹೆಸರಿನಲ್ಲಿ ಪ್ರಾಮಾಣೀಕರಿಸುವ ಮೂಲಕ ಭಾರತ ಸಂವಿಧಾನವನ್ನು ಅಂಗೀಕರಿಸಿರ್ತಕ್ಕಂಥದ್ದು. ಭಾರತ ಸಂವಿಧಾನ ಭಾರತೀಯರೆಲ್ಲರಿಗೂ ಕೊಡ್ತಕ್ಕಂಥ ಬಹುದೊಡ್ಡ ಗೌರವ ಅನ್ನುವಂಥದ್ದನ್ನು ನಾನು ಪರಿಗಣಿಸೋದ್ರ ಮುಖಾಂತರ ಇದು ಒಂದು ಮೂಲಭೂತ ತತ್ವ ಅಂಥೇಳಿ ಸಂವಿಧಾನ ತಜ್ಞರು, ರಾಜನೀತಿ ಶಾಸ್ತ್ರಜ್ಞರು ಮತ್ತು ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳು ಭಾರತದ ಪ್ರಜೆಗಳು ಅಂತೇಳಿ ಸಂಬೋಧನೆ ಮಾಡ್ತಕ್ಕಂಥ ಭಾರತ ಸಂವಿಧಾನದ ಈ ಭಾಗವನ್ನು ಅತ್ಯಂತ ಮಹತ್ವಪೂರ್ಣವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಂಬರ್ 2, ಸಾರ್ವಭೌಮತ್ವ. ಸ್ವತಂತ್ರ ಭಾರತದಲ್ಲಿ ಅಸ್ತಿತ್ವಕ್ಕೆ ಬರ್ತಕ್ಕಂಥ ಈ ಸಂವಿಧಾನ ಮತ್ತು ಈ ರಾಷ್ಟ್ರ ಸರ್ಕಾರ ಯಾವುದೇ ರಾಷ್ಟ್ರದ ಹಿತಾಸಕ್ತಿಗೆ ಒಳಪಡುವುದಿಲ್ಲ. ಯಾವ ಒಂದು ರಾಷ್ಟ್ರ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಯಾವುದೇ ಮರ್ಜಿಗಳಿಗೆ, ಯಾವುದೇ ಹಿತಾಸಕ್ತಿಗಳಿಗೆ ಒಳಗಾಗ್ದೇನೆ ತನ್ನ ರಾಷ್ಟ್ರದ ಆಂತರಿಕವಾಗಿ ಅಥವಾ ರಾಷ್ಟ್ರದ ಹೊರಗಡೆ ಬಾಹ್ಯವಾಗಿ ತನ್ನ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಒಂದು ರಾಷ್ಟ್ರಕ್ಕೆ ಇರುವಂತಹ ಒಂದು ಸಾರ್ವಭೌಮ ಅಧಿಕಾರವನ್ನು ನಾವು ಸಾವರಿನ್ ಪವರ್, ಸಾರ್ವಭೌಮ ಅಧಿಕಾರ ಅಂತೇಳಿ ಕರಿತೀವಿ. ಶ್ರೇಷ್ಠ ಅಧಿಕಾರ. ಆ ಶ್ರೇಷ್ಠ ಅಧಿಕಾರ ಭಾರತಕ್ಕಿದೆ. ಈ ಶ್ರೇಷ್ಠ ಅಧಿಕಾರ ಯಾರಲ್ಲಿ ಕೇಂದ್ರೀಕೃತವಾಗಿದೆ ಅಂಥೇಳಿ ಸಂವಿಧಾನದ ಬೇರೆ ಬೇರೆ ಭಾಗಗಳನ್ನು ನಾವು ಪ್ರಸ್ತಾಪ ಮಾಡುವಾಗ ಅಥವಾ ವಿಶ್ಲೇಷಣೆಗೆ ಒಳಪಡಿಸುವಾಗ ಈ ಸಾರ್ವಭೌಮ ಅಧಿಕಾರ ಸಂವಿಧಾನಾತ್ಮಕವಾಗಿ ಈ ದೇಶದ ಎಲ್ಲ ಪ್ರಜೆಗಳಲ್ಲೂ ಸೇರಿದೆ. ಜನತಾ ಪರಮಾಧಿಕಾರ. ಈ ಜನತಾ ಪರಮಾಧಿಕಾರವನ್ನು ಬಳಸಿಕೊಂಡಂಥ ರಾಜಕೀಯ ಸಂಸ್ಥೆಗಳು ಮುಂದೆ ತಮ್ಮ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಸಾರ್ವಭೌಮವಾಗಿ ವಿಶ್ವದ ಯಾವುದೇ ರಾಷ್ಟ್ರಗಳ ಹಿತಾಸಕ್ತಿಗಳಿಗೆ ಒಳಗಾಗ್ದೇನೆ ತನ್ನದೇ ಆದಂಥ ಸಾರ್ವಭೌಮ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಅವಕಾಶವನ್ನು ಸಂವಿಧಾನದಲ್ಲಿ ಸೇರಿಸಿಕೊಟ್ಟಿದ್ದಾರೆ. ಇದು ಸಂವಿಧಾನದ ಒಂದು ಪ್ರಮುಖ ಅಂಶ, ಸಂವಿಧಾನದ ಒಂದು ತತ್ವ ಮತ್ತು ಸಂವಿಧಾನದ ಒಂದು ಆಶಯ ಅಂಥೇಳಿ ಇಲ್ಲಿ ಪರಿಗಣಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಪ್ರಸ್ತಾವನೆಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಸಂವಿಧಾನ ಪ್ರಸ್ತಾವನೆಯ ಪ್ರಮುಖ ಅಂಶಗಳೇನು ಅಂತಂದರೆ ಸಾರ್ವಭೌಮತ್ವ, ಅಂದರೆ ಭಾರತ ತನ್ನ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ತನಗೇ ಇರ್ತಕ್ಕಂಥ ಸರ್ವಶ್ರೇಷ್ಠ ಅಧಿಕಾರವನ್ನು ಸಾರ್ವಭೌಮ ಅಧಿಕಾರ ಅಂತೇಳಿ ನಾವು ಕರಿತೀವಿ. ಈ ಸಾರ್ವಭೌಮ ಅಧಿಕಾರ ಭಾರತಕ್ಕಿದೆ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಂಬರ್ 3, ಸಮಾಜವಾದ. ಸಮಾಜವಾದ ಅಂದ್ರೇನು ಅನ್ನೋದನ್ನು ಡಾಕ್ಟರ್ BR ಅಂಬೇಡ್ಕರ್ ತಮ್ಮ ಚಿಂತನೆಗಳಲ್ಲಿ ವಿಸ್ತೃತವಾಗಿ ವಿವರಿಸಿದ್ದಾರೆ. ಉತ್ಪಾದನಾ ಸಾಧನಗಳಾದ ಭೂಮಿ, ಕೈಗಾರಿಕೆ, ಸಂಪತ್ತು, ಸ್ವಾಭಾವಿಕ ಸಂಪತ್ತು ರಾಷ್ಟ್ರದ ನಿಯಂತ್ರಣದಲ್ಲಿರುವಂತೆ ನೋಡಿಕೊಳ್ಳುವ ಒಂದು ಆರ್ಥಿಕ ಪದ್ಧತಿಯನ್ನು ಸಮಾಜವಾದ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಅಂದರೆ ಸಮಾಜವಾದ ಅಂತಕ್ಕಂಥದ್ದು ರಾಷ್ಟ್ರದ ಎಲ್ಲ ಉತ್ಪಾದನಾಂಗಗಳು ರಾಷ್ಟ್ರದ ನಿಯಂತ್ರಣದಲ್ಲಿ, ಅಂದರೆ ಸರ್ಕಾರದ ನಿಯಂತ್ರಣದಲ್ಲಿದ್ದು ಸರ್ಕಾರ ಅದರ ಮೇಲೆ ಮೇಲ್ವಿಚಾರಣೆ ಮಾಡುವ ಮೂಲಕ ಅದನ್ನು ಸಾಮಾಜೀಕರಣಗೊಳಿಸ್ತಕ್ಕಂಥ ಒಂದು ತತ್ವವೇ ಸಮಾಜವಾದ. ಸ್ವತಂತ್ರ ಭಾರತದ ಆರಂಭದ ಪ್ರಧಾನಮಂತ್ರಿಗಳಾಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಜಾಸತ್ತಾತ್ಮಕ ಸಮಾಜವಾದ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ರಷ್ಯಾದಲ್ಲಿ ಅಸ್ತಿತ್ವದಲ್ಲಿದ್ದಂಥ ಪಂಚ ವಾರ್ಷಿಕ ಯೋಜನೆಗಳನ್ನು ಮತ್ತು ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಅಸ್ತಿತ್ವದಲ್ಲಿದ್ದಂಥ ಪ್ರಜಾಸತ್ತಾತ್ಮಕ ಆರ್ಥಿಕ ಚಿಂತನೆಗಳನ್ನು ಒಳಗೊಳ್ಳುವುದ್ರ ಮುಖಾಂತರ ಸಮಾಜವಾದಿ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ಭಾರತದ ಅರ್ಥವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಹೊರಟಿದ್ದಂಥ ನೆಹರೂರವರ ಈ ಪ್ರಯತ್ನವನ್ನು ವಿಶ್ಲೇಷಣೆ ಮಾಡಿದಾಗ ಮತ್ತು ಈ ಆಲೋಚನೆಗಳಿಗೆ ಫಂಡಮೆಂಟಲ್ ಆಗಿ ಆಧಾರವಾಗಿರ್ತಕ್ಕಂಥದ್ದು ನೆಹರೂರವರ ಅಥವಾ ಭಾರತ ಸಂವಿಧಾನದ ಈ ಸಮಾಜವಾದಿ ಸಿದ್ಧಾಂತದ ಒಂದು ಪರಿಕಲ್ಪನೆಯ ಕಾರಣ ಅಂತಕ್ಕಂಥದ್ದನ್ನು ನಾವು ಪರಿಗಣಿಸಬಹುದಾಗಿದೆ. ಹಾಗಾಗಿ ಭಾರತ ಸಂವಿಧಾನದ ಪ್ರಸ್ತಾವನೆಯ ಒಂದು ಮತ್ತೊಂದು ಪ್ರಮುಖವಾದಂಥ ತತ್ವ, ಆಶಯ ಅಥವಾ ಒಂದು ಪರಿಕಲ್ಪನೆ ಅಂತಂದರೆ ಅದು ಸಮಾಜವಾದ. ಸಮಾಜವಾದ ಅಂತಂದರೆ ಮತ್ತೊಮ್ಮೆ ನಾನು ಹೇಳ್ತೇನೆ,
ರಾಷ್ಟ್ರದ ಉತ್ಪಾದನಾಂಗಗಳು ಸರ್ಕಾರದ ಅಥವಾ ರಾಜ್ಯದ ನಿಯಂತ್ರಣದಲ್ಲಿದ್ದು ಎಲ್ಲ ಪ್ರಜೆಗಳಿಗೂ ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳುವುದೇ ಸಮಾಜವಾದ. ಅದನ್ನು ಸಂವಿಧಾನದ 38, 39 ಮತ್ತು ಸಂವಿಧಾನದ ಇತರೆ ಭಾಗಗಳಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಂವಿಧಾನದ ಅನುಚ್ಛೇದಗಳು ನಮಗೆ ಪ್ರಾವಿಷನ್ ಮಾಡಿಕೊಡುತ್ತವೆ. ಈ ಅಂಶವು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ತತ್ವ. ಜಾತ್ಯತೀತತೆ 4ನೇದು, ಸೆಕ್ಯುಲರಿಸಮ್. ಭಾರತ ಜಾತ್ಯತೀತ ರಾಷ್ಟ್ರ. 1976ನೇ ಇಸ್ವಿ 42ನೇ ಸಂವಿಧಾನ ತಿದ್ದುಪಡಿಯನ್ನು ತರುವ ಮೂಲಕ ಭಾರತ ಸರ್ಕಾರ ಸಂವಿಧಾನದ ಪ್ರಸ್ತಾವನೆಯ ಭಾಗಕ್ಕೆ ಜಾತ್ಯತೀತತೆ ಅನ್ನುವಂಥ ಪದವನ್ನು ಸೇರಿಸ್ತಾರೆ. ಜಾತ್ಯತೀತತೆ ಅಂದರೆ ಇಂಗ್ಲೀಷ್ನಲ್ಲಿ ಸೆಕ್ಯುಲರಿಸಮ್. ಸೆಕ್ಯುಲರಿಸಮ್ ಅಂತಂದರೆ ಭಾರತ ಅಥವಾ ಸಂವಿಧಾನದ ಪ್ರಕಾರ ಯಾವುದೇ ಒಂದು ಧರ್ಮಕ್ಕೆ ಆದ್ಯತೆಯನ್ನು ಕೊಡದೆ ರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣುವ ತತ್ವವನ್ನು ಜಾತ್ಯತೀತ ತತ್ವ ಅಂತೇಳಿ ನಾವು ಕರಿತೀವಿ. ವೆಬ್ಸ್ಟರ್ ಇಂಗ್ಲಿಷ್ ಡಿಕ್ಷನರಿಯ ಪ್ರಕಾರ ಆಧ್ಯಾತ್ಮಿಕ ಸಮಾನತೆಯನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಸೆಕ್ಯುಲರಿಸಮ್. ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ಯಾವುದೇ ಧರ್ಮಕ್ಕೂ ಆದ್ಯತೆಯನ್ನು ನೀಡದೆ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣುವುದು ಜಾತ್ಯತೀತತೆ ಅಂತೇಳಿ ವೆಬ್ಸ್ಟರ್ ಇಂಗ್ಲಿಷ್ ಡಿಕ್ಷನರಿ ಮೀನಿಂಗ್ ಹೇಳುತ್ತೆ. ಈ ಎಲ್ಲ ತತ್ವಗಳ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹಲವಾರು ತೀರ್ಪುಗಳಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಜಾತ್ಯತೀತತೆ ಅಂತಂದರೆ ಭಾರತ ಬಹುತ್ವ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಹಲವು ಧರ್ಮಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ. ನಾವು ಯಾವುದೇ ಧರ್ಮವನ್ನು ರಾಷ್ಟ್ರ ಧರ್ಮವಂತ ಅಂತೇಳಿ ಅಂಗೀಕರಿಸಿಲ್ಲ. ನಮ್ಮಲ್ಲಿ ಇರುವಂಥ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣುವ ತತ್ವವೇ ಜಾತ್ಯತೀತ ತತ್ವ. ಹೀಗೆ ಈ ಜಾತ್ಯತೀತ ತತ್ವವನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸೋದ್ರ ಮುಖಾಂತರ ನಮ್ಮ ರಾಜಕೀಯ ಪದ್ಧತಿಯ ಮೂಲಭೂತ ತತ್ವ ಅಂತೇಳಿ ಘೋಷಣೆ ಮಾಡಿಕೊಳ್ಳೋದ್ರ ಮುಖಾಂತರ ಸಹಿಷ್ಣುತೆಯನ್ನು, ಸಮಾನತೆಯನ್ನು ನಮ್ಮ ಸಂವಿಧಾನದಲ್ಲಿ ಎಸ್ಟಾಬ್ಲಿಷ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಪ್ರಸ್ತಾವನೆಯ ಭಾಗದಲ್ಲಿರ್ತಕ್ಕಂಥ ಜಾತ್ಯತೀತತೆಯು ಕೂಡ ಸಂವಿಧಾನ ಪ್ರಸ್ತಾವನೆಯ ಒಂದು ಪ್ರಮುಖ ಅಂಶ ಅಂತೇಳಿ ಈ ಭಾಗದಲ್ಲಿ ನಾವು ಪರಿಗಣಿಸ್ಬೋದು. 5ನೇದು ಗಣತಂತ್ರ ಪದ್ಧತಿ. ಯಾವ ರಾಷ್ಟ್ರದಲ್ಲಿ ಆ ರಾಷ್ಟ್ರದ ಆಡಳಿತ ವ್ಯವಸ್ಥೆ ಅಥವಾ ಆಡಳಿತ ಪದ್ಧತಿ ಅಥವಾ ಆಡಳಿತ ವರ್ಗ ಆ ರಾಷ್ಟ್ರದ ಪ್ರಜೆಗಳ ಹಿತಾಸಕ್ತಿಯ ಮೇರೆಗೆ ಸಂವಿಧಾನಾತ್ಮಕವಾಗಿ ತನ್ನ ಆಡಳಿತವನ್ನು ನಿರ್ವಹಿಸುತ್ತೋ ಅಂಥ ಸರ್ಕಾರ ಪದ್ಧತಿಗಳನ್ನು ಗಣರಾಜ್ಯ ಪದ್ಧತಿ ಅಂತೇಳಿ ಕರೀತಾರೆ. ಯಾವ ರಾಷ್ಟ್ರದ ಆಡಳಿತ ಆ ರಾಷ್ಟ್ರದ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆ ರಾಷ್ಟ್ರದ ಜನತೆಯ ಹಿತಾಸಕ್ತಿಗಳನ್ನು ಒಳಗೊಂಡು ಜನತೆಯ ಹಿತಾಸಕ್ತಿಗಳಿಗಾಗಿ ಕೆಲಸ ಮಾಡ್ತಕ್ಕಂಥ ಒಂದು ರಾಜಕೀಯ ಪದ್ಧತಿಯನ್ನು ಗಣತಂತ್ರ ಪದ್ಧತಿ, ಗಣರಾಜ್ಯ ಮಾದರಿಯ ಸರ್ಕಾರ ಪದ್ಧತಿಗಳು ಅಂತೇಳಿ ಕರೀತಾರೆ. ಭಾರತದಲ್ಲಿಯೂ ಕೂಡ ಇಂಥದ್ದೇ ಒಂದು ಗಣರಾಜ್ಯ ಮಾದರಿಯ ಸರ್ಕಾರ ಪದ್ಧತಿ ಅಸ್ತಿತ್ವದಲ್ಲಿದೆ. ಇದನ್ನು ವಂಡರ್ಫುಲ್ ಸಿಸ್ಟಮ್, ಭಾರತ ಸಂವಿಧಾನ, ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇಂಥದ್ದೊಂದು ಪದ್ಧತಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಯಾರೂ ಕೂಡ ನಿರಂಕುಶವಾಗಿ ಏಕಪಕ್ಷೀಯವಾಗಿ ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ. ಜನತೆಯ ಹಿತಾಸಕ್ತಿಗನುಗುಣವಾಗಿ ಆಡಳಿತ ಮಾಡ್ತಕ್ಕಂಥ ಒಂದು ಪದ್ಧತಿ ಇರೋದರಿಂದ ಈ ಗಣತಂತ್ರ ಪದ್ಧತಿಯು ಕೂಡ ಭಾರತ ಸಂವಿಧಾನದ ಒಂದು ಮೂಲಭೂತ ಲಕ್ಷಣ, ಮೂಲಭೂತ ತತ್ವ, ಮೂಲಭೂತ ಆಶಯ ಅಂತೇಳಿ ಪರಿಗಣಿಸೋದ್ರ ಮುಖಾಂತರ ಈ ಅಂಶವನ್ನು ಭಾರತ ಸಂವಿಧಾನದ ಭಾಗದಲ್ಲೇ ನಾವು ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಇದು ಕೂಡ ಸಂವಿಧಾನದ ಪ್ರಸ್ತಾವನೆಯ ಒಂದು ಪ್ರಮುಖ ಅಂಶ ಅಂತೇಳಿ ನಾವು ಅದನ್ನು ಪರಿಗಣಿಸಬಹುದಾಗಿದೆ. 6ನೇ ಅಂಶ ಪ್ರಜಾಪ್ರಭುತ್ವ. ಭಾರತ ಸಂವಿಧಾನದ ರಚನೆ ಮತ್ತು ಅದರ ಆಚರಣೆ ಮೂಲಭೂತ ಉದ್ದೇಶವೇ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತರಬೇಕು ಅನ್ನುವಂಥದ್ದು. ಭಾರತದಲ್ಲಿ ಸಾವಿರಾರು ವರ್ಷಗಳಲ್ಲಿ ಊಳಿಗಮಾನ್ಯ ಪದ್ಧತಿ ಅಸ್ತಿತ್ವದಲ್ಲಿತ್ತು. ರಾಜಪ್ರಭುತ್ವ, ಊಳಿಗಮಾನ್ಯ ಪದ್ಧತಿಯಲ್ಲಿ ಬಹುಸಂಖ್ಯಾತರು ದಬ್ಬಾಳಿಕೆ, ಗುಲಾಮಗಿರಿ ಆಡಳಿತಕ್ಕೆ ಒಳಪಟ್ಟಿದ್ದರು. ಈ ದಾಸ್ಯದ ಆಡಳಿತದಿಂದ ಪ್ರಜೆಗಳನ್ನು ಹೊರಗಲಾಡಿಸಿ ಭವಿಷ್ಯದಲ್ಲಿ ಸಾವಿರಾರು ವರ್ಷಗಳ ಕಾಲ ಭಾರತದ ಸ್ವಾತಂತ್ರ್ಯವನ್ನು ಅನುಭವಿಸುವ ಮೂಲಕ ಭಾರತದ ಎಲ್ಲ ಪ್ರಜೆಗಳು ತಮ್ಮ ಇಚ್ಛೆಗನುಗುಣವಾದಂಥ ಸರ್ಕಾರ ಪದ್ಧತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸಂವಿಧಾನದ ನಿರ್ಮಾತೃಗಳ ಆಶಯವಾಗಿತ್ತು. ಭಾರತದಲ್ಲಿ ಅಥವಾ ವಿಶ್ವದಲ್ಲಿ 20ನೇ ಶತಮಾನದಲ್ಲಿ ಒಂದು ಆಲ್ಟರ್ನೇಟಿವ್ಸ್ ಪದ್ಧತಿ ಯಾವುದಾದ್ರೂ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇದೆ ಅಂತಂದರೆ ಅದು ಪ್ರಜಾಪ್ರಭುತ್ವ ಪದ್ಧತಿ. ಹಾಗಾಗಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಪದ್ಧತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಭಾರತದ ಎಲ್ಲ ಪ್ರಜೆಗಳು ಆಡಳಿತದಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಆಡಳಿತವನ್ನು ತಾವೇ ರೂಪಿಸ್ಕೊಳ್ತಕ್ಕಂಥ ಒಂದು ಮಾದರಿಯ ಸರ್ಕಾರ ಪದ್ಧತಿಯನ್ನು ರೂಪಿಸುವಂಥದ್ದು ಸಂವಿಧಾನದ ನಿರ್ಮಾತೃಗಳ ಮೂಲಭೂತ ಉದ್ದೇಶವಾಗಿತ್ತು. ಇದನ್ನು ಈಡೇರಿಸಲಿಕ್ಕಾಗಿಯೇ ಭಾರತದಲ್ಲಿ ಸಂವಿಧಾನ
ರಚನಾ ಸಮಿತಿಯಲ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಇದ್ರ ಬಗ್ಗೆ ಬೇಕಾದಷ್ಟು ಡಿಬೇಟ್ಗಳು ನಡೆಯುತ್ತೆ. ಆ ಎಲ್ಲ ಡಿಬೇಟ್ಗಳಲ್ಲಿ ಭಾಗವಹಿಸಿದಂಥ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದಲ್ಲಿ ಡೈರೆಕ್ಟ್ ಡೆಮಾಕ್ರಸಿ ಬೇಕೆ ಅಥವಾ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಪದ್ಧತಿ ಬೇಕೆ, ಸಂಸದೀಯ ಸರ್ಕಾರ ಪದ್ಧತಿ ಬೇಕೆ ಅಂತೇಳಿ ಚರ್ಚೆಗಳು ನಡೆದಾಗ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಭಾರತ ಬಹುಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇಶ, ಹಲವಾರು ಭಾಷೆ, ಹಲವಾರು ಜಾತಿ, ಧರ್ಮ, ಅನೇಕತೆಗಳನ್ನು ಹೊಂದಿರತಕ್ಕಂಥ ದೇಶ, ಈ ಎಲ್ಲ ರಾಷ್ಟ್ರದ ಎಲ್ಲ ಪ್ರಜೆಗಳು ಆಡಳಿತದಲ್ಲಿ ಪಾಲ್ಗೊಳ್ಳುವಂತಾಗಬೇಕು ಅಂತಂದರೆ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಮಾತ್ರ ಸಾಧ್ಯ. ಸಂಸದೀಯ ಸರ್ಕಾರ ಪದ್ಧತಿ ಇದ್ದಾಗ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಭಾರತದ ಒಕ್ಕೂಟದ ಎಲ್ಲ ಪ್ರಜೆಗಳು ಸಕ್ರಿಯವಾಗಿ ಆಡಳಿತದಲ್ಲಿ ಪಾಲ್ಗೊಳ್ಬೋದು. ಇವರು ಸಕ್ರಿಯವಾಗಿ ಆಡಳಿತದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಪ್ರಜಾಪ್ರಭುತ್ವದಲ್ಲಿ ಮಾತ್ರ ತಮ್ಮೆಲ್ಲ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರಜಾಪ್ರಭುತ್ವ ಮಾದರಿಯೇ ಭಾರತದಲ್ಲಿ ಉತ್ತಮವಾದಂಥ ರಾಜಕೀಯ ಪದ್ಧತಿ ಮತ್ತು ರಾಜಕೀಯ ಮಾದರಿ ಅಂತೇಳಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಸಮರ್ಥಿಸಿಕೊಂಡು ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಭಾರತದ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜಾತಿ, ಧರ್ಮ, ಲಿಂಗ, ಬುಡಕಟ್ಟು, ಜನ್ಮಸ್ಥಳಗಳ ತಾರತಮ್ಯವಿಲ್ಲದೆ ಆತ ಆಡಳಿತದಲ್ಲಿ ಪಾಲ್ಗೊಳ್ಳೋದಕ್ಕೆ ಇವತ್ತು ಅವಕಾಶಗಳು ಬಂದಿದೆ, ಅವಕಾಶಗಳಿದೆ. ಹಾಗಾಗಿ ಪ್ರಜೆಗಳ ಸರ್ಕಾರ ಇವತ್ತು ನಮಗೆ ಕೆಲಸ ಮಾಡ್ತಾ ಇದೆ. ಈ ಪ್ರಜೆಗಳ ಸರ್ಕಾರ ಮತ್ತು ಪ್ರಜಾಪ್ರಭುತ್ವ ಭಾರತ ಸಂವಿಧಾನದ ಪ್ರಸ್ತಾವನೆಯ ಒಂದು ಪ್ರಮುಖ ಅಂಶ ಅಂತಕ್ಕಂಥದ್ದನ್ನು ನಾವು ಪರಿಗಣಿಸಬಹುದಾಗಿದೆ. ಮತ್ತು 7ನೇದು, ಭಾರತ ಸಂವಿಧಾನದ ಪ್ರಸ್ತಾವನೆಯ ಮತ್ತೊಂದು ಪ್ರಮುಖ ಅಂಶ ಸಾಮಾಜಿಕ ನ್ಯಾಯ. ಭಾರತೀಯ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದ ಅಸಮಾನತೆಗೆ ಒಳಗಾಗಿ ದೌರ್ಜನ್ಯ ದಬ್ಬಾಳಿಕೆಗಳಲ್ಲಿ ಬದುಕಿರ್ತಕ್ಕಂಥ ಸಾವಿರಾರು ಸಮುದಾಯಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. ಸ್ವತಃ ಸಂವಿಧಾನದ ನಿರ್ಮಾಣದಲ್ಲಿ ಸಕ್ರಿಯ ಪಾತ್ರ ವಹಿಸಿದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ದೇಶದ ಶೋಷಿತ ಸಮುದಾಯಗಳ ಬಗ್ಗೆ ಸಮಗ್ರ ಮಾಹಿತಿ ಅವ್ರಿಗಿತ್ತು. ಹಾಗಾಗಿ ಈ ಶೋಷಿತ ಸಮುದಾಯಗಳು ಸಮಾಜದ ಮುಖ್ಯವಾಹಿನಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತಂದರೆ ಸಾಮಾಜಿಕ ನ್ಯಾಯ ಅತ್ಯಂತ ಅಗತ್ಯ ಆಗುತ್ತೆ. ಸಾಮಾಜಿಕ ನ್ಯಾಯ ಅಂತಂದರೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜಾತಿ, ಧರ್ಮ, ಲಿಂಗ, ಬುಡಕಟ್ಟು, ಜನ್ಮಸ್ಥಳಗಳ ಯಾವುದೇ ಹಿನ್ನೆಲೆ ಇಲ್ಲದೇನೆ ಮುಕ್ತವಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂತಹ ಒಂದು ಪರಿಕಲ್ಪನೆಯೇ ಸಾಮಾಜಿಕ ನ್ಯಾಯ. ಈ ಸಾಮಾಜಿಕ ನ್ಯಾಯವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಸಂವಿಧಾನದ ಮೂಲಭೂತ ಆಶಯ. ಅದು ಸಂವಿಧಾನದ ಪ್ರಸ್ತಾವನೆಯ ಪ್ರಮುಖ ಅಂಶ ಅಂತಕ್ಕಂಥದ್ದನ್ನು ಹೇಳ್ತಾ ಸಂವಿಧಾನದ 3-4ನೇ ಭಾಗದಲ್ಲಿ, ಹಾಗೆಯೇ ಸಂವಿಧಾನದ ಅಂತಿಮ ಭಾಗದಲ್ಲಿ 330, 31 ಮತ್ತು 340, 41, 42ನೇ ಅನುಚ್ಛೇದಗಳಲ್ಲಿ ಈ ಸಾಮಾಜಿಕ ನ್ಯಾಯದ ಅನುಷ್ಠಾನಕ್ಕಾಗಿ ಹಲವಾರು ಅವಕಾಶಗಳನ್ನು ಸಂವಿಧಾನದ ಬೇರೆ ಬೇರೆ ಭಾಗಗಳಲ್ಲಿ ಅಳವಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಪ್ರಸ್ತಾವನೆಯಲ್ಲಿ ಸಾಮಾಜಿಕ ನ್ಯಾಯ ಒಂದು ಪ್ರಮುಖ ಅಂಶ ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಸಾಕು ಅಂತೇಳಿ ನನ್ನ ಅಭಿಪ್ರಾಯ. ಮತ್ತು 8ನೇ ಅಂಶ ಸಮಾನತೆ. ಸಮಾನತೆ ಅಂತಂದರೆ ಯಾವ್ಯಾವ ಅಂಶಗಳಲ್ಲಿ ಸಮಾನತೆ? ಪ್ರಮುಖವಾಗಿ ಆರ್ಥಿಕ, ರಾಜಕೀಯ, ಸಾಮಾಜಿಕ ಸಮಾನತೆ. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಸಾಮಾಜಿಕ ಸಮಾನತೆ ಇರಲಿಲ್ಲ, ಆರ್ಥಿಕ ಸಮಾನತೆ ಇರಲಿಲ್ಲ, ರಾಜಕೀಯ ಸಮಾನತೆ ಇರಲಿಲ್ಲ. 1950 ಜನವರಿ 26ರ ಪೂರ್ವದಲ್ಲಿ ಭಾರತದ ಎಲ್ಲ ಪ್ರಜೆಗಳಿಗೂ ರಾಜಕಾರಣದಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ ಇಲ್ಲ, ಮುಕ್ತವಾಗಿ ಮತದಾನ ಮಾಡ್ತಕ್ಕಂಥ ಅವಕಾಶಗಳಿರಲಿಲ್ಲ, ಆರ್ಥಿಕ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಸ್ವಾತಂತ್ರ್ಯವಿರಲಿಲ್ಲ, ಸಂಪತ್ತನ್ನು ಇಟ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ. ಹಾಗಾಗಿ ಸ್ವತಂತ್ರ ಭಾರತದಲ್ಲಿ ಇವುಗಳಲ್ಲಿ ಸಮಾನತೆ ಇರಬೇಕು, ಮುಕ್ತ ಅವಕಾಶಗಳಿರಬೇಕು ಅಂತೇಳಿ 21 ವರ್ಷ ತುಂಬಿದಂಥ ಎಲ್ಲ ಸ್ತ್ರೀ ಪುರುಷರು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ರೇಷಿಯೋ, ಯಾವುದೇ ಜಾತಿ, ಧರ್ಮ, ಲಿಂಗ ತಾರತಮ್ಯವಿಲ್ಲದೇನೆ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಕೊಡ್ತಾರೆ. ಆರ್ಥಿಕ ಸಮಾನತೆಯನ್ನು ಸಂವಿಧಾನದಲ್ಲಿ ಅಳವಡಿಸ್ತಾರೆ. ಸಾಮಾಜಿಕ ನ್ಯಾಯವನ್ನು ಸಂವಿಧಾನದಲ್ಲಿ ಅಳವಡಿಸೋದ್ರ ಮುಖಾಂತರ ಸಂವಿಧಾನದ ಪೀಠಿಕೆಯ ಭಾಗದಲ್ಲೇ ಆರ್ಥಿಕ, ರಾಜಕೀಯ, ಸಾಮಾಜಿಕ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ನಮ್ಮ ಆಶಯ ಅಂತ ಹೇಳುವ ಮೂಲಕ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 1949 ನವೆಂಬರ್ 26ನೇ ತಾರೀಕು ಸಂವಿಧಾನವನ್ನು ಪ್ರಸ್ತಾಪ ಮಾಡಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸತ್ತಿನಲ್ಲಿ ಮಾಡ್ತಕ್ಕಂಥ ಪ್ರಮುಖ ಭಾಷಣ, ಅವರ ಪ್ರಮುಖ ಭಾಷಣದ ತುಣುಕು ನಿಜವಾಗ್ಲೂ ಈ ಅಂಶವನ್ನು ಎತ್ತಿ ತೋರಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಾವು ಇಂದು ಒಂದು ಹೊಸ ವೈರುಧ್ಯದ ಯುಗಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ದೇಶದಲ್ಲಿ ಅಸಮಾನತೆಗಳು ಹಾಗೇನೇ ಇದೆ.
ರಾಜಕೀಯವಾಗಿ ಸಮಾನತೆ ಈಗಾಗಲೇ ಬಂದಿದೆ. ಯಾಕೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವುದೇ ತಾರತಮ್ಯಗಳಿಲ್ಲದೆ ವೋಟ್ ಮಾಡ್ತಕ್ಕಂಥ, ಮತದಾನ ಮಾಡ್ತಕ್ಕಂಥ ಹಕ್ಕು ಬಂದಿದೆ. ಇದನ್ನು ನಾನು ರಾಜಕೀಯ ಸಮಾನತೆ ಅಂತೇಳಿ ಹೇಳ್ತೇನೆ. ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಗಳಿದೆ. ಈ ಅಸಮಾನತೆಗಳನ್ನು ಹೋಗಲಾಡಿಸೋದ್ರ ಮುಖಾಂತರ ರಾಜಕೀಯ ಸಮಾನತೆಗೂ ನ್ಯಾಯವನ್ನು ತೆಗೆದುಕೊಡ್ಬೇಕು. ಹಾಗೆ ಮಾಡುವ ಮೂಲಕ ಭಾರತದ ಭವ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಇದು ಬಹುದೊಡ್ಡ ಸವಾಲುಗಳಾಗಿ ಯಾರು ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಗೆ ಒಳಗಾಗ್ತಾರೋ ಅವರು ಒಂದು ದೊಡ್ಡ ಸವಾಲಾಗಿ ಮುಂದಿನ ದಿನಗಳಲ್ಲಿ ನಮಗೆ ಸವಾಲನ್ನು ಒಡ್ಡಬಹುದು. ಹಾಗಾಗಿ ಸ್ವತಂತ್ರ ಭಾರತದ ಸ್ವತಂತ್ರ ಸರ್ಕಾರಗಳು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕಟಿಬದ್ಧರಾಗಿ ದುಡಿಯಬೇಕು ಅನ್ನುವಂಥ ಎಚ್ಚರಿಕೆಯ ಮಾತುಗಳನ್ನು ಪಾರ್ಲಿಮೆಂಟ್ನಲ್ಲಿ ಆಡುವುದರ ಮುಖಾಂತರ ಸಂವಿಧಾನದಲ್ಲಿ ಈ ಅಭಿಪ್ರಾಯವನ್ನು ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದು ಸಂವಿಧಾನದ ಪ್ರಸ್ತಾವನೆಯ ಪ್ರಮುಖ ಅಂಶ. 9 ಮತ್ತು 10 ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ. ಯಾವುದೇ ಒಂದು ವ್ಯವಸ್ಥೆ ಅದು ಪ್ರಾಮಾಣಿಕವಾಗಿ ಎಸ್ಟಾಬ್ಲಿಷ್ ಆಗಬೇಕು ಅಂತಂದರೆ ಭ್ರಾತೃತ್ವ ಅತ್ಯಂತ ಪ್ರಮುಖವಾಗಿರಬೇಕು ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಅತ್ಯಂತ ಪ್ರಮುಖವಾಗಿರಬೇಕು. ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ನನಗೆ ವ್ಯಕ್ತಿ ಸ್ವಾತಂತ್ರ್ಯ ಕೊಡದೆ ಹೋದರೆ, ನನಗೆ ವ್ಯಕ್ತಿ ಸ್ವಾತಂತ್ರ್ಯವೇ ಇರಲಿಲ್ಲ ಅಂತಂದರೆ ನನ್ನ ಅವಕಾಶಗಳನ್ನು ಮುಕ್ತವಾಗಿ ಬಳಸ್ಕೊಂಡು ನನ್ನ ವ್ಯಕ್ತಿತ್ವವನ್ನು ವಿಕಾಸ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಆಗೋದಿಲ್ಲ. ನನ್ನ ವ್ಯಕ್ತಿತ್ವ ವಿಕಾಸ ಹೇಗಾಗುತ್ತೆ ಅಂತಂದರೆ ಸಮಾಜದಲ್ಲಿ ಭ್ರಾತೃತ್ವ ಇರಬೇಕು. ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ರಿಲಿಜನ್ ಅಂಡ್ ರೇಷಿಯೋ, ಸಮುದಾಯದಲ್ಲಿ ನಾವೆಲ್ಲರೂ ಸಮಾನರು, ನಮಗೆ ಮುಕ್ತ ಅವಕಾಶಗಳಿದೆ, ಸಮಾನತೆ ಇದೆ, ನಾವು ಎಲ್ಲರೂ ಸಮಾನವಾಗಿ ಬಳಸ್ಕೊಳ್ತಕ್ಕಂಥ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಇದೆ ಅನ್ನುವಂಥ ಭಾವನೆ ಇದೆಯಲ್ಲ, ಈ ಭಾವನೆಯ ಭ್ರಾತೃತ್ವ. ಈ ಭ್ರಾತೃತ್ವ ಭಾವನೆಗಳಿದ್ದಾಗ ಮಾತ್ರ ನಾವು ನಮ್ಮ ವ್ಯಕ್ತಿತ್ವಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣಕ್ಕಾಗಿಯೇ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಅವಕಾಶಗಳು, ಸಾಮಾಜಿಕ, ಆರ್ಥಿಕ, ರಾಜಕೀಯ ಸೇವೆಗಳಲ್ಲಿ, ಅದರಲ್ಲೂ ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶ, ಮುಕ್ತ ಸಮಾನ ಅವಕಾಶಗಳನ್ನು ಕೊಡಬೇಕು, ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನುವ ತತ್ವಗಳನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಳವಡಿಸುವುದರ ಮುಖಾಂತರ ಭಾರತ ಸಂವಿಧಾನದ 395 ವಿಧಿಗಳಲ್ಲಿ ಏನು ಅನುಚ್ಛೇದಗಳು ವಿಶ್ಲೇಷಣೆಯನ್ನು ಮಾಡುತ್ತವೋ ಆ ಎಲ್ಲ ವಿಶ್ಲೇಷಣೆಗಳ ತಾತ್ಪರ್ಯವನ್ನು ಸಂವಿಧಾನದ ಪೀಠಿಕೆಯ ಭಾಗದಲ್ಲಿ ಅಳವಡಿಸೋದ್ರ ಮುಖಾಂತರ ನಾವೆಲ್ಲರೂ ಮುಕ್ತವಾಗಿ ಭಾರತ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಪ್ರಿಯಾಂಬಲ್ ಪಾರ್ಟ್ ನೆನಪಾಗುತ್ತೆ. ಭಾರತದ ಪ್ರಸ್ತಾವನೆಯನ್ನು ಯಾವ ವ್ಯಕ್ತಿ ಸಮರ್ಥವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ ಭಾರತ ಸಂವಿಧಾನ ಸಮಗ್ರವಾಗಿ ಅರ್ಥವಾಗಲಿಕ್ಕೆ ಸಾಧ್ಯವಾಗೋದಿಲ್ಲ. ನಾನು ಭಾಳ ಪ್ರಧಾನವಾಗಿ ಹೇಳ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದರೆ, ಭಾರತ ಸಂವಿಧಾನ ನನಗೆ ಸಮರ್ಥವಾಗಿ ಅರ್ಥ ಆಗಬೇಕು ಅಂತಂದರೆ ಭಾರತ ಸಂವಿಧಾನದ ಪೀಠಿಕೆ ಭಾಗವನ್ನು ನಾನು ಸಮರ್ಥವಾಗಿ ಅರ್ಥ ಮಾಡ್ಕೋಬೇಕು. ಭಾರತ ಸಂವಿಧಾನದ ಪೀಠಿಕೆ ಭಾಗವನ್ನು ನಾನು ಸಮರ್ಥವಾಗಿ ಅರ್ಥ ಮಾಡಿಕೊಂಡ್ರೆ ಭಾರತ ಸಂವಿಧಾನದ ಒಳಪುಟಗಳಲ್ಲಿ ಏನಿದೆ ಅಂತಕ್ಕಂಥದ್ದು ಸಮರ್ಥವಾಗಿ ಅರ್ಥವಾಗುತ್ತೆ. ಆಗ ನಾವು ಸಂವಿಧಾನದ ವಿವಿಧ ಭಾಗಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದು ಅಳವಡಿಸ್ಕೊಳ್ಳೋದ್ರ ಕಡೆಗೆ ನಾವು ಮುನ್ನಡೆಯಬಹುದಾಗಿರುತ್ತೆ. ಆ ನಿಟ್ಟಿನಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅತ್ಯಂತ ಮುಂದುವರೆದಂಥ ದೇಶಗಳು ಕೂಡ ಭಾರತ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಸುಪ್ರೀಂ ಕೋರ್ಟಿನ ಬೇಕಾದಷ್ಟು ಮೊಕದ್ದಮೆಗಳಲ್ಲಿ ಮತ್ತು ರಾಜ್ಯ ಹೈಕೋರ್ಟ್ಗಳ ತಮ್ಮ ತೀರ್ಪುಗಳನ್ನು ಕೊಡುವಂಥ ಸಂದರ್ಭದಲ್ಲಿಯೂ ಕೂಡ ಭಾರತ ಸಂವಿಧಾನದ ಮೂಲಭೂತ ತತ್ವಗಳನ್ನು ಇವತ್ತು ತಮ್ಮ ತೀರ್ಪುಗಳಲ್ಲಿ ಆಧಾರವಾಗಿ ಇಟ್ಕೊಂಡು ತೀರ್ಪನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಎಲ್ಲ ಅಂಶಗಳನ್ನು ಪರಿಗಣಿಸಿದಾಗ ಭಾರತ ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ, ಸಂವಿಧಾನದ ಒಂದು ಮೂಲಭೂತ ತತ್ವ, ಸಂವಿಧಾನದ ಒಂದು ಪ್ರಮುಖ ಅಂಶ, ಸಂವಿಧಾನದ ಒಂದು ಆಶಯ. ಈ ಆಶಯ ಮೂಲಭೂತ ತತ್ವಗಳನ್ನು ನಾವು ಎಲ್ಲರೂ ಸಮರ್ಥವಾಗಿ ಅರ್ಥ ಮಾಡಿಕೊಂಡ್ರೆ ಭಾರತ ಸಂವಿಧಾನ ಅರ್ಥವಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಮುಂದಿನ ಎಪಿಸೋಡ್ನಲ್ಲಿ ಫಂಡಮೆಂಟಲ್ ರೈಟ್ಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಹಳ ಪ್ರಮುಖವಾದಂಥ ಭಾಗ. ನಮ್ಮ ಪಠ್ಯ ಭಾರತ ಸಂವಿಧಾನ ಪತ್ರಿಕೆ ಮೈಸೂರು ವಿಶ್ವವಿದ್ಯಾಲಯದ ಪಠ್ಯದಲ್ಲಿ ಪ್ರಸ್ತಾವನೆ ಆದಮೇಲೆ ಮೂಲಭೂತ ಹಕ್ಕುಗಳಿದೆ, ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿದೆ, ಸೆಂಟ್ರಲ್ ಗೌರ್ನಮೆಂಟ್ ಇದೆ ಮತ್ತು ಲೋಕಲ್ ಸೆಲ್ಫ್ ಗೌರ್ನಮೆಂಟ್ಸ್ ಇದೆ. ಅವುಗಳಲ್ಲಿ ಒಂದೊಂದು ಅಂಶಗಳನ್ನು ಒಂದೊಂದು ಎಪಿಸೋಡ್ನಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ವಿಚಾರಗಳನ್ನು ತಾವೆಲ್ಲರೂ ಕೇಳಿಸ್ಕೊಂಡು ನೋಟ್ಸ್ ಮಾಡಿಕೊಂಡು ನೀವು ಸಿದ್ಧತೆ ಮಾಡಿಕೊಂಡ್ರೆ
ಖಂಡಿತವಾಗಿ ಒಂದು ಪ್ರಶ್ನೆ ಪರೀಕ್ಷೆನಲ್ಲಿ ಇದು ಇದ್ದೇ ಇರುತ್ತೆ. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಭಾರತದ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಭಾರತ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ಪ್ರಸ್ತಾವನೆಯ ಬಗ್ಗೆ ಅರ್ಥಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅನ್ನುವಂಥ ಜವಾಬ್ದಾರಿಯನ್ನು ಕೂಡ ಇದು ಜಾಗೃತಿ ಮಾಡಿಸುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಭಾರತ ಸಂವಿಧಾನದ ಪ್ರಸ್ತಾವನೆಯ ಈ ಭಾಗವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.